ನೋಡ್ರಲ್ಲಿ ಈ ಗಣಿತ ಮಾಡ್ರಿ, ಟೈಮ್ ಕೊಟ್ಟದ, ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಗಣಿತ ಮಾಡಿದ್ರೆ ಭಾಳ ಸರಳ. ಏನದ ಪ್ರಶ್ನೆಯನ್ನ ಸರಿಯಾಗಿ ನೋಡ್ರಿ, ವಿಡಿಯೋ ಆನ್ ಮಾಡ್ರಿ. ಮೊದಲ ನೀವು ವಿಡಿಯೋ ಮ್ಯೂಟ್ ಮಾಡಿ ಕೆಸದ್ ಬಿಡಿಸರಿ, ಬಿಡಿಸೋದಾದ್ರಿಂದ ಗಣಿತ ಕಡೆ ನೋಡ್ರಿ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 3.75 5% ಪ್ಲಸ್ 7.5 ಇದು 7.25 10%. ಉತ್ತರ ಎದ್ರಾಗವ? ದಶಮಾಂಶದಾಗವ. ಇದನ್ನ ಹೆಂಗೆ ಮಾಡ್ಕೋಬೇಕಂದ್ರೆ ನೋಡ್ರಿ, ಇದು 3.75 ಅನ್ನೋದಲ್ಲ, ಮೊದಲು ಇದನ್ನು ಬಿಡಿಸುವರಿ. 3.75 ಅಂದ್ರೆ ಗುಂಡ್ಲೆ 5, 3.75 5. ಈ ಶೇಕಡಾ ಚಿಹ್ನೆ ಇದರ ತಳಗಿಡ್ರಿ, ಇಲ್ಲಿ 100 ಇಡ್ರಿ. ಇದರ ಸ್ಥಾನ ಬೆಲೆ 100 ಇಲ್ಲಿ ಇಡಬೇಕು, ಬರೋಬ್ಬರಿ. ಇಲ್ಲಿ 1 ಮುಂದೆ 1 2 3 4 0 ಬಂದು 5 5 25 ಕೈಲ ಬಂತು 2. 5 7 35 1 2 37 ಕೈಲ ಬಂತು 3. 5 3 15 1 3 18. ಇದ್ರ ಉತ್ತರ ಎಷ್ಟಾಗ್ತದಪ್ಪ ಅಂತಂದ್ರೆ ದಶಮಾಂಶದಾಗ ಇಟ್ಟುವರಿ ಉತ್ತರ. ಇದ್ರ ಉತ್ತರ ಎಷ್ಟು ಬಂತು ಅನ್ನೋದು ನಿಮ್ಗೆ ನಾ ಹೇಳ್ತೀನಿ ನೋಡಿ. 1 2 3 4 0.18775 ನೋಡ್ರಿ. ದಶಮಾಂಶ ಅಂದ್ರೆ 1 2 3 4 1 2 3 4 ಅಂದ್ರೆ 0.1875 ಆಯ್ತು. ಇದರ ಮಧ್ಯಂತರ ಚಿಹ್ನೆ ಅನ್ನೋದ ಪ್ಲಸ್ ಅದ ನೋಡ್ರಿ. ಈಗ ಎರಡನೇದು ಬಿಡಿಸ್ರಿ. 7.25 ಗುಂಡ್ಲೆ 10%. ತಳಗ ನೋಡ್ರಿ, ಆ ಶೇಕಡಾ ಚಿಹ್ನೆ ಏನಿರ್ತದಲ್ಲ ಇದನ್ನು 100 ಇಲ್ಲಿ ಕೊಡ್ಬೇಕು. ಈ ಶೇಕಡಾ ಚಿಹ್ನೆ 100 ಇಲ್ಲಿ, ಇದರ ಸ್ಥಾನದಲ್ಲಿ ಹೆಂಗೆ ಕೊಟ್ಟಿವಂಗ ಈ ಶೇಕಡಾದ 100 ಇಲ್ಲಿ ಇಡ್ರಿ. ಆಮೇಲೆ ಇದರದ್ದು 100 ಇಲ್ಲಿ ಇಡ್ರಿ, ಬರೋಬ್ಬರಿ. 7 2 5 0 ಸರ್ವಾಸವಾಗಲೇ 1 2 3 4 ಬರೋಬ್ಬರಿ 0.725 ಮಧ್ಯಂತರ ಚಿಹ್ನೆ ಪ್ಲಸ್ ಅದಂದ್ರೆ ಇದನ್ನ ಏನು ಮಾಡಬೇಕು? ಪ್ಲಸ್ ಮಾಡಿಬಿಡ್ಬೇಕು, ಬರೋಬ್ಬರಿ. ನೋಡಿ 0.18775 ಪ್ಲಸ್ 0.720 ಬರೋಬ್ಬರಿ. 5 5 7 5 12 8 3 11 9.0 ಬರೋಬ್ಬರಿ 0.9125 ಎಲ್ಲಿದೆ ನೋಡ್ರಿ ಉತ್ತರ? 9.9125 9125 ಉತ್ತರ ಸಂಖ್ಯೆ ಸಿ ನೋಡಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾ ಇನ್ನೊಂದ್ಸಲ ತಿಳಿಸ್ಯಾಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ದಶಮಾಂಶದಾಗ ಉತ್ತರದ ಅಂದ್ರೆ ಹೆಂಗೆ ತಿಳ್ಕೊಬೇಕು ಅನ್ನೋದು ನಾ ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ ನೋಡ್ರಿ. ಚಂದ ಕಾಣಿಸ್ಲಿ ಅಂತ ನಾವು ಅಳಗಿಸಿರ್ತೀವಿ ನೋಡ್ರಿ. ಈ 3.75 ಗುಂಡ್ಲೆ 5 ಅಂದ್ರೆ ಗುಂಡ್ಲೆ ಈ 5 ಇಟ್ಟು ಈ ಶೇಕಡಾ ಚಿಹ್ನೆ ಇಲ್ಲಿ ಇಡ್ರಿ. ಇದರ ಸ್ಥಾನ ಬೆಲೆ ಇಲ್ಲಿ ಕೊಟ್ಟಾಗ ನೀವು ಕನಿಷ್ಠ ರೂಪಕ್ಕೆ ತರಬೇಡ್ರಿ. ದಶಮಾಂಶ ಇರ್ತದಂದ್ರೆ 0ಗಳನ್ನ ತೆಗಿಬಾರ್ದು. ಇದನ್ನು ಗುಣಾಕಾರ ಮಾಡಿದ್ರೆ 18.75 ಬಂತು. ಎಷ್ಟು? 0 1 2 3 4 0 ಅಂದ್ರೆ 1 2 3 4 0 ಇಲ್ಲಿ ಬಿಟ್ಟು ಕೊಟ್ರಿ. ಅವಾಗ ಏನಾಯ್ತು? ಇದು ದಶಮಾಂಶ ಮುಗಿತು. ಆಮೇಲೆ ಇದು ಏನದಲ್ಲ ಇದನ್ನು ತೋರಿ. 7.25 ಗುಂಡ್ಲೆ 10% ಈ ಶೇಕಡಾ ಚಿಹ್ನ ತಳಗ ಇದರ ಸ್ಥಾನ ಬೆಲೆ ಇಲ್ಲೇ 72 50 1 2 3 4 ಇಟ್ರಿ. 4 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಮೊತ್ತ ಇದು ಮಧ್ಯಂತರ ಚಿಹ್ನೆ ಅನ್ನೋದು ಪ್ಲಸ್ ಅದ. ಇದರ ಉತ್ತರ ಮತ್ತು ಇದರ ಉತ್ತರನ ಪ್ಲಸ್ ಮಾಡಿದಾಗ 0
9 1 2 5 ಬಂತು. ಉತ್ತರ ಬರೋಬರಿ 0.9125. ಉತ್ತರ ಸಂಖ್ಯೆ ಸಿ. ಚೆನ್ನಾಗಿ ತಿಳ್ಕೊಂಡು ನೋಡ್ರಿ ನೀವು ಎಂಥ ಗಣಿತಗಳು, ಸರಳೀಕರಣ ಗಣಿತಗಳನ್ನು ಮಾಡಬೇಕು, ನೋಡಬೇಕು. ಸರಿಯಾಗಿ ಲಕ್ಷ ಕೊಟ್ಟು ಫೇರ್ನ ಬರ್ಕೊಡ್ರಿ.